ಕೋಲಾರದ ಶ್ರೀ ವೆಂಕಟೇಶ್ವರ ವಿದ್ಯಾಲಯ ಶಾಲೆಯ ವತಿಯಿಂದ ವಾರ್ಷಿಕ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಗಣ್ಯರು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಿವಿಲ್ ಕೋರ್ಟ್ ಜಡ್ಜ್ ಸುನಿಲ್ ವಸುಮನಿ, ಡಿಡಿಪಿ ಆಫೀಸರ್ ಶಂಕರೇಗೌಡ, ಸುರೇಶ್ ಸಿಆರ್ಪಿ ಕಮಲಾ ಮಹಡಿ, ಮುರಳೀಧರ್ ಪ್ರಾಂಶುಪಾಲರು, ಸುಬ್ರಹ್ಮಣಿ ರಾಜು ಶಾಲೆಯ ಸೆಕ್ರೆಟರಿ ಮತ್ತು ಶಾಲೆಯ ಶಿಕ್ಷಕಿಯರಾದ ರಜನಿ ನಾಗಮಣಿ ಮತ್ತಿತರರು ಪಾಲ್ಗೊಂಡಿದ್ದರು. ನ್ಯೂಸ್ ಮಾಡಕ್ಕೆ ನಡ್ರಿ, ನೀವು ಸ್ಟೂಡೆಂಟ್ಸ್ ನ್ಯೂಸ್ ಮಾಡಕ್ಕೆ ಗ್ರೂಪ್ ನಡ್ರಿ. ಅವ್ರು ಹೋಗ್ಲಿ, ಆಮೇಲೆ ನೀವು ನಿಂತ್ಕೊಳ್ಳಿ ಒಂದು ಗ್ರೂಪ್. ಇಂದು ಶ್ರೀ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸುನೀಲ್ ವಸ್ಮನಿ ಸರ್ ಅವರು ಬಂದಿದ್ದರು ಮತ್ತು ಶಿಕ್ಷಣ ಇಲಾಖೆಯಿಂದ 3-4 ಶಿಕ್ಷಣ ತಜ್ಞರು ಬಂದು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಶಿಕ್ಷಕರು ಎಲ್ಲರೂ ಭಾಗಿಯಾಗಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟು ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಸರ್, ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್? ನಾವು ಇದನ್ನು ಸುಮಾರು ಒಂದು 20 ವರ್ಷದಿಂದ ಮಾಡ್ತೀವಿ. ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಸರ್? ಈಗ ನಮ್ಮ ಶಾಲೆಯಲ್ಲಿ 350 ಮಕ್ಕಳು. 350 ಮಕ್ಕಳು. ಸ್ಟಾಫ್ ಎಷ್ಟಿದೆ? ಸ್ಟಾಫ್ ಒಂದು 20 ಇದೆ. 20 ಇದೆ ಸರ್. ಇದು ಪ್ರೋಗ್ರಾಮ್ ನೀವು ಪ್ರತಿ ವರ್ಷ ಮಾಡ್ತಾ ಇದ್ದೀರಾ ಸರ್? ಪ್ರತಿ ವರ್ಷ ಮಾಡ್ತೀವಿ. ಮಕ್ಕಳು ಜಾಸ್ತಿ ಆಗ್ತಾ ಇದೆ ಸ್ಕೂಲಲ್ಲಿ. ಶ್ರೀ ವೆಂಕಟೇಶ್ವರ ವಿದ್ಯಾಲಯ ಗೌರಿಪೇಟೆಯಲ್ಲಿರುವುದು. ಇದು 20 ವರ್ಷಗಳಿಂದ ನಾವು ನಡೆಸಿಕೊಂಡು ಬರುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ 400 ಮಕ್ಕಳು ಈಗ ಇದ್ದಾರೆ. ಇದು ಮುಂದೆ ಪ್ರತಿ ವರ್ಷವೂ ಇಂಪ್ರೂವ್ ಆಗ್ತಾನೇ ಇದ್ದಾರೆ. ಆದ್ದರಿಂದ ನೀವು ಸಹ ಈ ಕಾರ್ಯಕ್ರಮ, ನಮ್ಮ ವಾರ್ಷಿಕೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತದೆ. ಆದ್ದರಿಂದ ನೀವು ಸಹ ನಿಮ್ಮ ಮಕ್ಕಳಿಗೆ ಇಲ್ಲಿ ಅವಕಾಶ ಕೊಟ್ಟು ಇಲ್ಲಿ ಬಂದು ಸೇರಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ಎಲ್ಲರೂ. ಯಾವ್ಯಾವ ಮೀಡಿಯಂ ಇದೆ ಮೇಡಮ್? ಸರ್, ಇಲ್ಲಿ ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಂ ಇದೆ. ಬಟ್ ಇಂಗ್ಲೀಷ್ ಮೀಡಿಯಮು ಮೇಯ್ನ್ ಇದೆ. ಇಲ್ಲಿ 1 to 10th ಸ್ಟ್ಯಾಂಡರ್ಡ್ವರೆಗೂ ನಡೀತಾ ಇದೆ.